ಹಾಸನ ತಲುಪಿದೆ ಚೆನ್ನಮ್ಮವರ ಪಾರ್ಥಿವ ಶರೀರ. ಹಾಸನದಲ್ಲಿ ಅಂತಿಮ ದರ್ಶನಕ್ಕೆ ಜನ ಮುಗಿಬಿದ್ದಿದ್ದಾರೆ. ಕಂದಮ್ಮನಿಂದಲೂ ಕೂಡ ಚೆನ್ನಮ್ಮರ ಅಂತಿಮ ದರ್ಶನವನ್ನ ಪಡಿಸಿದ್ದಾರೆ ಆ ತಾಯಿ. ನೋಡಿ ಎಂಥ ಅಪರೂಪದ ಕ್ಷಣ ರೀ ಇದು. ಆ ಕಂದಮ್ಮ ಚೆನ್ನಮ್ಮವರ ಅಂತಿಮ ದರ್ಶನ ಪಡೆದಿದೆ. ಅವರ ತಾಯಿ ಇದಕ್ಕೆ ಕಾರಣರಾಗಿದ್ದಾರೆ. ಚೆನ್ನಮ್ಮವರ ಮೇಲೆ ಇರುವಂಥ ಒಂದು ಅಭಿಮಾನವನ್ನ ಇದು ತೋರಿಸುತ್ತೆ ನಮಗೆ. ಜನಾನುರಾಗಿ ಆಗಿದ್ದಾರೆ ಚೆನ್ನಮ್ಮ ಅನ್ನೋರು ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ಇದು ಆ ಕಂದಮ್ಮನಿಗೂ ಹೇಳಿದ್ದಾರೆ ಅವರು. ಅಂದರೆ ಆ ರೀತಿ ಅರ್ಥ ಮಾಡ್ಕೋಬೇಕು ನಾವು. ಮಾಜಿ ಪ್ರಧಾನಿ ದೇವೇಗೌಡರ ಮಡದಿ ಅಂತೇಳಿ ನೋಡಿ ಎಂತಹ ದೃಶ್ಯ ಇದು. ಆ ಪುಟ್ಟ ಮಗುವಿನ ಅಂತಿಮ ದರ್ಶನವನ್ನು ಮಾಡಿಸಿದ್ದಾರೆ. ಅಂದರೆ ದೇವರ ಥರ ನೋಡ್ತಾರೆ ಚೆನ್ನಮ್ಮನವ್ರನ್ನ. ದೇವೇಗೌಡರ ಮೇಲೆ ಎಷ್ಟು ಭಕ್ತಿ ಅಂದರೆ ಎಷ್ಟು ಗೌರವ ಇದೆಯೋ ಹಾಗೆ ಚೆನ್ನಮ್ಮನವ್ರ ಮೇಲೆ ಅಷ್ಟೇ ಗೌರವದ ಭಾವನೆ ಆ ಭಾಗದ ಜನರಲ್ಲಿದೆ, ಅವರ ಅಭಿಮಾನಿಗಳಲ್ಲಿದೆ. ಆ ಪುಟ್ಟ ಕಂದಮ್ಮನಿಗೂ ಕೂಡ ಅಂತಿಮ ದರ್ಶನವನ್ನು ಅವರ ತಾಯಿ ಮಾಡಿಸಿದ್ದಾರೆ. ಮತ್ತು ಕುಮಾರಸ್ವಾಮಿಯವರು ಕೂಡ ಒಳಗಡೆನೇ ಇದ್ದರು. ಸಹಜವಾಗಿ ಅವರು ಕೂಡ ಅಲ್ಲಿ ಅವ್ರ ಕಡೆಗೆ ನಮಸ್ಕಾರ ಮಾಡುವಂಥ ಪ್ರಯತ್ನ ಮಾಡಿದರು. ಮತ್ತು ಜನರು ಕೂಡ ಸಂತೈಸುವಂಥ ಪ್ರಯತ್ನವನ್ನು ಸನ್ನೆ ಮೂಲಕ ಮಾಡ್ತಾಯಿದ್ರು. ನೋಡಿ ಮಗುನ ದರ್ಶನ ಮಾಡಿಸ್ತಿದ್ದಾರೆ. ನೀವು ಮತ್ತೆ ನೋಡಿ ಅವ್ರ ತಂದೆ ಅಲ್ಲಿ ನೋಡಿ ಭುಜದ ಮೇಲೆ ಕೂಡ ಮಗು ಇದೆ. ಒಂದು ರೀತಿ ಈ ಜಾತ್ರೆಯಲ್ಲಿ ಕೂಡ ಇಂಥ ದೃಶ್ಯ ಸಿಗಲ್ಲ ನಮಗೆ. ನೋಡಪ್ಪ ಅಲ್ಲಿ ದೇವರಿದೆ ನೋಡಿದಿ, ದೇವರು ಕಳಸ ಹಿಂಗೆ ತೋರಿಸ್ತಾರಲ್ಲ ಹಾಗೆ ನೋಡಿ ಹಂಗೆ ಕರ್ಕೊಂಬಂದಿದ್ದಾರೆ ಮಕ್ಕಳನ್ನು ಚೆನ್ನಮ್ಮವ್ರನ್ನ ತೋರಿಸ್ಲಿಕ್ಕೆ. ಆ ಮಗು ಮುಂದೆ ದೊಡ್ಡದಾದ್ಮೇಲೆ ಹೇಳ್ಕೊಳ್ಬೋದು, ಓ ನಾವು ಚೆನ್ನಮ್ಮನವ್ರನ್ನ ದರ್ಶನ ಮಾಡಿದ್ವಪ್ಪ, ನಮ್ಮ ತಾಯಿ ಮಾಡಿಸಿದ್ರು ಅಂತೇಳಿ. ಎಲ್ಲ ಒಂದು ಕಡೆ ವಿಡಿಯೋ ಸಿಗುತ್ತೆ. ಅಂದರೆ ಚೆನ್ನಮ್ಮನವ್ರ ಮೇಲೆ ಹಾಸನ ಜನ, ಅವರ ಅಭಿಮಾನಿಗಳು ಎಷ್ಟು ಪ್ರೀತಿಯನ್ನು ಹೊಂದಿದ್ದಾರೆ. ಮತ್ತು ಚೆನ್ನಮ್ಮನವರು ಕರುಣಾಮಯಿ, ತ್ಯಾಗಮಯಿ ಅನ್ನೋದಕ್ಕೆ ಇವೆಲ್ಲ ಸನ್ನಿವೇಶಗಳು ನಮಗೆ ಸಾಕ್ಷಿಯಾಗಿ ನಿಲ್ಲುತ್ತೆ. ನೋಡಿ ಕುಟುಂಬ ಸಮೇತರಾಗಿ ಬಂದುಬಿಟ್ಟಿದ್ದಾರೆ ನೋಡಲಿಕ್ಕೆ. ಕುಟುಂಬ ಸಮೇತರಾಗಿ ಜಾತ್ರೆಗೂ ಕೂಡ ಹೋಗಲ್ಲ ಒಟ್ಟಿಗೆ, ಹಂಗೆ ಬಂದಿದ್ದಾರೆ ಜನ. ಅಲ್ಲಿ ಎಲ್ಲೆಲ್ಲಿಂದ ಬಂದಿದ್ದಾರೆ ರೀ. ಹಾಸನ, ಹೊಳೆನರಸೀಪುರ, ಚನ್ನರಾಯಪಟ್ಟಣ, ಬೇಲೂರು, ಹಳೆಬೀಡು ಎಲ್ಲ ಕಡೆಯಿಂದಲೂ ಬಂದಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಬಂದು ಅಂತಿಮ ದರ್ಶನ ಪಡೆದಿದ್ದಾರೆ. ಭಾವುಕರಾಗಿದ್ದಾರೆ ಜನ. ಇನ್ನು ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ MP ದೇವೇಗೌಡರ ಅಳಿಯ ಅವರು ಮಾತನಾಡಿದ್ದಾರೆ, ಕೇಳೋಣ.